ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಡೈಲಿ ವ್ಲಾಗ್. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಒಂದೊಳ್ಳೆ ಸೂಪರ್ ಆಗಿರುವಂಥ ಲಂಚ್ ಬಾಕ್ಸ್ ಅಥವಾ ತಿಂಡಿಗೆ ಮಾಡಿಸಿರೋ ಅಂಥ ರೆಸಿಪಿ ಎಲ್ಲರೂ ಕೇಳ್ತಾ ಇದ್ರಿ. ಸಾಫ್ಟ್ ಆಗಿರೋವಂಥ ಅಕ್ಕಿ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ಆ ವಿಡಿಯೋನೇ ನಿಮಗೋಸ್ಕರ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಪೂರಿ ಥರ ಬರೋ ಅಂಥ ಅಕ್ಕಿ ರೊಟ್ಟಿ ಗ್ರಿಲ್ ಮೇಲೆ ಬೇಕಾದರೂ ಮಾಡ್ಬೋದು ಅಥವಾ ತವಾ ಮೇಲೆ ಬೇಕಾದರೂ ಸುಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸಂಜೆ ತನಕ ಇಟ್ಟರೂ ಕೂಡ ಸಾಫ್ಟ್ ಆಗಿರುತ್ತೆ, ಲೇಯರ್ ಆಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಒಂದು ರೆಸಿಪಿಯನ್ನು ಮುಂದೆ ಹೇಳ್ತಾ ಹೋಗ್ತೀನಿ ಹೇಗೆ ಮಾಡೋದು ಅಂತ. ನಾನು ಹೇಳೋ ಮೆಥಡಲ್ಲಿ ನೀವು ಫಾಲೋ ಮಾಡಿದ್ರಿ ಅಂತಂದರೆ ತುಂಬ ಚೆನ್ನಾಗಿರೋ ಅಂಥ ಅಕ್ಕಿ ರೊಟ್ಟಿಯನ್ನು ಮನೆಯಲ್ಲಿ ನೀವೇ ಟ್ರೈ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ಇವತ್ತು ಮನೆಯಲ್ಲಿ ಚಕ್ಕೋತ ಹಣ್ಣು ತಂದಿದ್ರು. ಚಕ್ಕೋತ ಆದಷ್ಟು ಈ ಕಲರ್ ಇತ್ತು ಅಂತ ಹೇಳಿದ್ರೆ, ಪಿಂಕ್ ಕಲರ್ ಇತ್ತು ಅಂತ ಹೇಳಿದ್ರೆ ಹುಳಿ ಇರೋದಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮತ್ತು ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಹಣ್ಣು ಎಲ್ಲೇ ಸಿಕ್ಕಿದ್ರೂ ಕೂಡ ಬಿಡಬೇಡಿ ಸ್ನೇಹಿತರೆ, ಮಿಸ್ ಮಾಡದೆ ತೊಗೊಂಡು ಬಂದು ತಿನ್ನಿ. ಆಯಾ ಸೀಸನಲ್ಲಿ ಸಿಗೋವಂಥ ಫ್ರೂಟ್ಸ್ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಲಾಭಗಳಿದೆ. ನೋಡಿ, ಈ ರೀತಿಯಾಗಿರೋವಂಥ ಚಕ್ಕೋತ ಹಣ್ಣು ಸಿಗುತ್ತೆ ಅಥವಾ ಸಿಕ್ಕಿದೆ ಅಂತ ಹೇಳಿದ್ರೆ ಬಿಡೋದಕ್ಕೆ ಹೋಗ್ಬೇಡಿ, ಯಾಕಂದರೆ ಇದು ಸ್ವಲ್ಪ ಕೂಡ ಹುಳಿ ಇರೋದಿಲ್ಲ. ಅದೇ ರೀತಿಯಾಗಿ ಇವತ್ತು ತಿಂಡಿಗೆ ಸಿಂಪಲ್ ಆಗೊಂದು ರೈಸ್ ಬಾತ್ ಮಾಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಸುಮಾರು ರೈಸ್ ಬಾತ್ ರೆಸಿಪೀಸ್ಗಳಿದೆ ನನ್ನ ಚಾನಲಲ್ಲಿ, ನೀವು ಹೋಗಿ ಸರ್ಚ್ ಮಾಡ್ಬೋದು. ವೆರೈಟೀಸಲ್ಲಿ ಮಾಡಿರೋ ಅಂಥದ್ದಿದೆ. ಅದೇ ರೀತಿಯಾಗಿ ಇವತ್ತು ಸಿಂಪಲ್ ಆಗಿರೋ ಅಂತ ನಾನು ಹೇಳ್ದಾಗೆ ತರಕಾರಿ ಹಾಕದಲ್ಲೇ ಮಾಡಿರೋ ಅಂಥ ರೈಸ್ ಬಾತ್. ಇದು ಏನಿರುತ್ತೆ ಅದನ್ನು ಹಾಕಿ ರೈಸ್ ಬಾತ್ ಮಾಡ್ಬೋದು ರೀ. ಒಂದೊಳ್ಳೆ ಟೇಸ್ಟ್ ಸಿಗುತ್ತೆ. ಮಸಾಲೆ ಮಾತ್ರ ಪಕ್ಕಾ ಚೆನ್ನಾಗಿರಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ. ನೀವೇ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ, ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ಮತ್ತು ಈ ರೆಸಿಪಿಗಳು ಬೇಕು ಅಂತಂದರೆ ಲಾಂಛನಾಸ್ ಲೈಫ್ ಸ್ಟೈಲ್ನಲ್ಲಿದೆ, ನೀವು ಹೋಗಿ ಸರ್ಚ್ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರೋವಂಥ ರೆಸಿಪೀಸ್ಗಳಿದೆ. ನನಗಂತೂ ತುಂಬ ಖುಷಿ ಆಗುತ್ತೆ ರೆಸಿಪೀಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದರೆ. ನನಗೆ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ. ಒಂದು ಏನು ಹೇಳ್ತಾರೆ, ಅದರಲ್ಲಿ ಆಸಕ್ತಿ ಜಾಸ್ತಿ ಅಂತ ಹೇಳ್ಬೋದು. ನನಗೆ ಡಿಫ್ರೆಂಟಾಗಿ ಒಂಥರ ನನ್ನದೇ ಒಂದು ಮೆಥಡಲ್ಲಿ ಮಾಡೋ ಅಂಥದ್ದು. ಸುಮಾರು ವೀಡಿಯೋಸ್ ನೋಡಿರ್ತೀನಿ, ಆದರೂ ಕೂಡ ಲಾಸ್ಟಲ್ಲಿ ಫೈನಲ್ ಆಗಿ ನಾನು ನನ್ನ ಮೆಥಡಲ್ಲೇ ಮಾಡೋ ಅಂಥದ್ದು. ಅದೇ ರೀತಿಯಾಗಿ ಬಾಳೆಕಾಯಿ ಉಪಯೋಗಿಸ್ಕೊಂಡು ತುಂಬ ಅಂದರೆ ತುಂಬ ರುಚಿಯಾಗಿರೋ ಅಂಥ ಸ್ನ್ಯಾಕ್ಸ್ ರೆಸಿಪಿ. ನೀವು ಒಂದು ಸಲ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ, ಪಕ್ಕ ಕಳೆದೋಗ್ಬಿಡ್ತೀರಾ. ವಾರಕ್ಕೊಂದ್ಸಲನಾದರೂ ಟ್ರೈ ಮಾಡ್ತೀರಾ. ಹೆಲ್ದಿಯಾಗಿರೋ ಅಂಥ ರೆಸಿಪಿ ಮಿಸ್ ಮಾಡದೆ ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ಕೂಡ ನನ್ನ ಚಾನಲಲ್ಲಿದೆ. ಪೂರ್ತಿ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಮೆನ್ಷನ್ ಮಾಡಿರ್ತೀನಿ. ತುಂಬ ಚೆನ್ನಾಗಿದೆ. ಸೈಡ್ ಡಿಶ್ ಅಂದರೂ ಕೂಡ ತಪ್ಪಾಗೋದಿಲ್ಲ. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಕೂಡ ವೇಸ್ಟ್ ಆಗೋದಿಲ್ಲ. ಬಾಳೆಕಾಯಿ ಆಗ್ಬೋದು ಅಥವಾ ಸ್ನ್ಯಾಕ್ಸು ಏನೋ ಹಾಳಾಯ್ತಪ್ಪ ಅನ್ನೋ ಚಾನ್ಸೇ ಬರೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ಮತ್ತು ಮನೇಲಿ ಎಲ್ರಿಗೂ ಕೂಡ ಇಷ್ಟ ಆಗೋಗುತ್ತೆ. ಫಿದಾ ಆಗೋಗ್ಬಿಡ್ತಾರೆ ತಿಂದವರು, ಯಾಕಂದರೆ ಅಷ್ಟು ಅದ್ಭುತವಾಗಿತ್ತು. ರುಚಿ ಚೆನ್ನಾಗಿಲ್ಲ, ಸುಮಾರಾಗಿ ಬಂದಿದೆ ಅಂದರೆ ಓಕೆ ಅಂತ ಹೇಳ್ತೀನಿ. ಬಟ್ ತುಂಬ ಚೆನ್ನಾಗಿ ಬಂದಿತ್ತಲ್ವ, ಸೊ ಅದನ್ನು ಓಕೆ ಅಂತ ಹೇಳೋದಕ್ಕಾಗಲ್ಲ. ಸೊ ಸಕ್ಕತ್ತಾಗಿರುವಂಥ ರೆಸಿಪಿ. ಟೊಮೆಟೊ ಸಾಸ್ ಜೊತೆ ಅಂತೂ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್ ಸ್ನೇಹಿತರೆ. ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಇದಕ್ಕೆ ಸೋಡಾ ಏನೂ ಹಾಕೋದಿಲ್ಲ, ಆದರೂ ಕೂಡ ಎಷ್ಟು ಒಂಥರ ಆಚೆ ಭಾಗ ಎಲ್ಲ ಕ್ರಿಸ್ಪಾಗಿರುತ್ತೆ, ಒಳಭಾಗ ಎಲ್ಲ ಸಾಫ್ಟಾಗಿರುತ್ತೆ. ಒಳ್ಳೆ ಬಲೂನ್ ಥರ ಇರುತ್ತೆ. ಹಿಂಗೆ ಅದನ್ನು ಮುಟ್ತಾ ಇದ್ದರೆ ಅಷ್ಟು ಚೆನ್ನಾಗಿ ಬಂದಿರುತ್ತೆ. ನಾನು ಹೇಳ್ದ ಹಾಗೆ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ. ಮನೆಯಲ್ಲಿ ಕೇಳ್ತಾರೆ ಎಲ್ಲಿ ನೋಡಿ ಕಲ್ತಮ್ಮ ಅಂತ, ಅಷ್ಟು ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಮಕ್ಳಿಗಂತೂ ನನಗೆ ಲಂಚ್ ಬಾಕ್ಸ್ಗೂ ಇದೇ ಬೇಕು ಅಂತ ಕೇಳ್ತಾರೆ. ಅಷ್ಟು ಅದ್ಭುತವಾಗಿರುತ್ತೆ ಈ ಒಂದು ರುಚಿಯಾಗಿರೋ ಅಂಥ ಸ್ನ್ಯಾಕ್ಸ್ ರೆಸಿಪಿ. ನಾನು ಹೇಳ್ದಾಗೆ ನನ್ನ ಚಾನಲಲ್ಲಿದೆ, ನೀವು ಹೋಗಿ ಸರ್ಚ್ ಮಾಡ್ಬೋದು. ಅದೇ ರೀತಿಯಾಗಿ ನಿಮ್ಗೆ ಎನಿ ಕುಕ್ಕಿಂಗ್ ವೆಜ್ಜಲ್ಲಿ ಯಾವ ಥರ ಬೇಕು, ಗ್ರೇವೀಸ್ ಬೇಕಾ, ಸ್ವೀಟ್ಸ್ ಬೇಕಾ, ಬ್ರೇಕ್ಫಾಸ್ಟ್ ಬೇಕಾ, ಲಂಚ್ ಬಾಕ್ಸ್ ಐಡಿಯಾಸ್ ಬೇಕಾ, ನೀವು ಕಮೆಂಟ್ ಮಾಡಿದ್ರೆ ಡೆಫಿನೆಟಾಗಿ ಆ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ನಾನು ಹೇಳ್ದಾಗೆ ನನ್ನ ಚಾನಲಲ್ಲಿ ಮ್ಯಾಕ್ಸಿಮಮ್ ಅಂತ ಅಂದರೆ ಕುಕ್ಕಿಂಗ್ ವೀಡಿಯೋಸೇ ಜಾಸ್ತಿ ಇರೋದು. ಸ್ನ್ಯಾಕ್ಸು, ಸ್ವೀಟ್ಸು, ಈ ಥರ ಹಿಂಗೆ ಸಾಂಬಾರ್ ರೆಸಿಪೀಸು, ಗ್ರೇವೀಸು ಪ್ರತಿಯೊಂದು ಕೂಡ ಇದೆ.
ಪ್ರತಿಯೊಂದನ್ನು ನೀವು ಸರ್ಚ್ ಮಾಡ್ಬೋದು. ಮತ್ತು ಫೆಸ್ಟಿವ್ ಫುಡ್ ಕೂಡ ಇದೆ, ಹಬ್ಬಗಳಲ್ಲಿ ಮಾಡುವಂಥ ಅಡುಗೆಗಳು ಕೂಡ ಇದೆ. ನೀವು ಅದನ್ನು ಕೂಡ ಸರ್ಚ್ ಮಾಡಿ ಯಾವುದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋದಲ್ಲಿ ತೋರಿಸಿರೋ ಅಂಥ ಎಲ್ಲ ರೆಸಿಪೀಸ್ಗಳನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಅಂತಲೇ ನೀವು ಕಮೆಂಟ್ ಮಾಡ್ತೀರಾ, ನನಗೆ ಗೊತ್ತಿದೆ. ಯಾಕಂದರೆ ಅಷ್ಟು ಶ್ಯೂರಾಗಿ ಹೇಳ್ತೀನಿ, ಈ ರೆಸಿಪೀಸ್ಗಳು ತುಂಬ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ. ನಾನು ಹೇಳಿದಾಗೆ ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ, ಯಾವ ಥರ ರೆಸಿಪೀಸ್ ಬೇಕು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ. ಡೆಫಿನೆಟಾಗಿ ನಾನು ಶೇರ್ ಮಾಡ್ತೀನಿ. ಮತ್ತು ಮುಂದೆ ಹೇಳ್ತಾ ಹೋಗ್ತೀನಿ ಈ ಒಂದು ಅಕ್ಕಿ ರೊಟ್ಟಿ ಅಥವಾ ಅಕ್ಕಿ ಪೂರಿಯನ್ನು ಯಾವ ರೀತಿ ಮಾಡೋದು ಅಂತ. ಕಡಿಮೆ ಅಂದರೆ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಬೋದು. ಅದಕ್ಕೆ ನೀವು ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೊಳ್ಬೋದು. ಗ್ರೇವಿ ಆಗ್ಬೋದು, ಚಟ್ನಿ ಆಗ್ಬೋದು. ನಾನು ನುಗ್ಗೆಕಾಯಿ ಫ್ರೈ ಜೊತೆ ಸರ್ವ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ಅಕ್ಕಿ ರೊಟ್ಟಿ ರೆಸಿಪಿ ಮಾತ್ರ ಮಿಸ್ ಮಾಡಬೇಡಿ, ಆಲ್ ಟೈಮ್ ಫೇವ್ರೆಟ್ ಅಂತ ಹೇಳ್ಬೋದು. ಬನ್ನಿ ಅದನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ. ಬೆಳಕು ಅಂತ ರೊಟ್ಟಿ ಈ ರೀತಿಯಾಗಿ ಮನೆಯಲ್ಲಿ ಮಾಡ್ಕೊಂಡು ತಿಂತಾಯಿದ್ರೆ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಐದಲ್ಲ ಅಂತ ತಿಂತಾ ಇರ್ತೀವಿ. ಅಷ್ಟು ರುಚಿಯಾಗಿ, ಟೇಸ್ಟಿಯಾಗಿ, ಸಾಫ್ಟಾಗಿ ಇರೋ ಅಂಥ ರೊಟ್ಟಿ ಸಂಜೆ ತನಕ ಇಟ್ಟರೂ ಕೂಡ ಇಷ್ಟೇ ಸಾಫ್ಟಾಗಿರುತ್ತೆ, ಬೆಳಗ್ತಾ ಇರುತ್ತೆ, ಮತ್ತು ಪೂರಿ ಥರ ಉಬ್ಬಿ ಬರುತ್ತೆ. ಕಾಂಬಿನೇಷನ್ ಮಾಡ್ಬೋದು. ನಾನಿಲ್ಲಿ ನುಗ್ಗೆಕಾಯಿ ಫ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲೊಂದು ಮಿಕ್ಸಿಂಗಿಗೆ ಮತ್ತು ಅದನ್ನು ಬೇಯಿಸೋದಕ್ಕೆ ಅಂತ ಬೇಕು. ಅದಕ್ಕೆ ಇಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಆದಷ್ಟು ದಪ್ಪ ತಳ ಇರೋ ಅಂಥದ್ದನ್ನು ತಗೊಳ್ಳಿ. ಮೆಷರ್ಮೆಂಟ್ಗೆ ಒಂದು ಬೌಲು ಅಥವಾ ಕಪ್ಪನ್ನು ಇಟ್ಕೊಳ್ಳಿ. ನಾನಿಲ್ಲಿ ಸುಮಾರು 3 ಬೌಲಷ್ಟು ತುಂಬ ಪೂರ್ತಿಯಾಗಿ ಅಂತ ಹೇಳ್ತೀವಲ್ವ, ಅಷ್ಟು 3 ಬೌಲಷ್ಟು ನಾನಿಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ. ಆ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಆದಷ್ಟು ಸ್ವಲ್ಪ ಉಪ್ಪನ್ನು ಕಡಿಮೆ ಮಾಡಿ. ಅದು ಯಾಕಂದರೆ ಹಿಟ್ಟು ಹಾಕಿದ ಮೇಲೆ ಬೆಂದ ಮೇಲೆ ಅದು ಉಪ್ಪು ಅಂತ ಅನ್ನಿಸ್ಬಿಡುತ್ತೆ. ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಇದಕ್ಕೆ 2 ಸ್ಪೂನು ತುಪ್ಪನೂ ಕೂಡ ಹಾಕಿ ಎಲ್ಲದನ್ನು ಒಂದು ರೌಂಡ್ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಅಂತ ಇಟ್ಟಿದ್ದೀನಿ. ನೋಡಿ, ಇವಾಗ ಕುದಿಯೋದಕ್ಕೆ ಶುರುವಾಗಿದೆ. ಈ ಟೈಮ್ನಲ್ಲಿ ಅದೇ ಬೌಲ್ ಮೆಷರ್ಮೆಂಟಲ್ಲಿನೇ ನಾನು 1.5 ಬೌಲಷ್ಟು, 1.5ಇಂದ 1.25 ಬೌಲಷ್ಟು ಇಡಿಸುತ್ತೆ. ನಾನಿಲ್ಲಿ 1.5 ಬೌಲಷ್ಟು ಹಾಕಿದ್ದೀನಿ. ಇದು ಅಂಗಡಿಯಿಂದ ತಂದಿರೋ ಅಂಥ ಅಕ್ಕಿ ಹಿಟ್ಟು, ಮನೇಲಿ ಮಾಡಿರೋದಲ್ಲ. ನೀವು ಮನೇಲಿ ಮಾಡಿರೋ ಅಂಥ ಅಕ್ಕಿ ಹಿಟ್ಟಾದರೆ ಕರೆಕ್ಟಾಗಿ 1.25 ಅಥವಾ 1/4 ಹಿಡಿಯುತ್ತೆ. ಒಂದೊಂದು ಅಕ್ಕಿ ಜಾಸ್ತಿ ನೀರು ಹಿಡಿಯುತ್ತೆ, ಒಂದೊಂದು ಕಡಿಮೆ ಹಿಡಿಯುತ್ತೆ. ಸೊ 1.5 ಬೌಲಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ಜಸ್ಟ್ ಈ ಥರ ಮಿಕ್ಸ್ ಮಾಡೋಣ ಚೆನ್ನಾಗಿ. ಅದು ನೀರು ಜೊತೆಗೆ ಹೊಂದ್ಕೊಬೇಕಷ್ಟೇ. ಜಸ್ಟ್ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 3ರಿಂದ 4 ನಿಮಿಷ ನಾವು ಇದನ್ನು ಸ್ಟೀಮಲ್ಲಿ ಬೇಯೋದಕ್ಕೆ ಬಿಟ್ಬಿಡೋಣ. ಅದು ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಆ ಸ್ಟೀಮಲ್ಲಿನೇ ಬೇಯ್ಕೊಂಬಿಡುತ್ತೆ. ಅಷ್ಟು ಬೆಂದರೆ ಸಾಕಾಗತ್ತೆ ಸ್ನೇಹಿತರೆ. ಇವಾಗ ಮಿಕ್ಸ್ ಆಗಿದೆಯಲ್ಲ, ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಡ್ತಾ ಇದ್ದೀನಿ. ಜಸ್ಟ್ ಒಂದು 3ರಿಂದ 4 ನಿಮಿಷ ಈಗ ಇದಾಗಿದೆ. ಈಗ ನೋಡ್ತಾ ಇರ್ಬೋದು. ನೋಡಿ, ಕೈಗೆ ಅಷ್ಟು ಅಂಟೋದಿಲ್ಲ. ಜಾಸ್ತಿ ಹೊತ್ತು ಬೇಯಿಸೋದೇನು ಬೇಡ. ನಾವು ರೊಟ್ಟಿ ಮಾಡಿದಾಗ ಮತ್ತೆ ಬೇಯಿಸ್ತೀವಿ ಅಲ್ವಾ, ಸೊ ಜಾಸ್ತಿ ಬೇಯಿಸೋದೇನು ಬೇಡ. ಇವಾಗ ಸ್ಟವನ್ನು ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಸ್ವಲ್ಪ ಅದು ನನ್ನ ಕೈಲಿ ಮುಟ್ಟಬೇಕು, ಅಲ್ಲಿ ತನಕ ತಣ್ಣಗಾದರೆ ಸಾಕು. ಪೂರ್ತಿಯಾಗಿ ತಣ್ಣಗಾಗೋದು ಬೇಡ, ಕೈನಲ್ಲಿ ಮುಟ್ಟಬೇಕು, ಅಷ್ಟು ತಣ್ಣಗಾದರೆ ಸಾಕು. ಇವಾಗ ತಣ್ಣಗಾಗಿದೆ. ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾದ್ಕೋಬೇಕು ಸ್ನೇಹಿತರೆ. ಹಿಟ್ಟು ಸಾಫ್ಟಾಗಿಯೇ ಇರುತ್ತೆ. ನಾವಿವಾಗ ಹೇಗೆ ನಾದ್ಕೋತೀವಿ ಅದ್ರ ಮೇಲೆ ನಮಗೆ ರೊಟ್ಟಿ ಬರುತ್ತೆ ಸ್ನೇಹಿತರೆ. ನೋಡಿ ಎಷ್ಟು ಸಾಫ್ಟಾಗಿದೆ, ಮತ್ತು ತೆಳುವಾಗಿ ಏನೂ ಇಲ್ಲ. ಇದು ಹಿಟ್ಟು ತೆಳುವಾಗಿ ಏನಿಲ್ಲ. ಇವಾಗೆಲ್ಲ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಒಂದು ವೇಳೆ ನಿಮಗೆ ತೆಳು ಅನ್ನಿಸ್ತಾ ಇದೆ, ತುಂಬ ಕೈಗೆ ಅಂಟ್ತಾ ಇದೆ ಅಂತಂದರೆ ನೀವೇನು ಮಾಡಬೇಕು ಅಂದರೆ ಇನ್ನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಿದ್ಕೊಂಡ್ರೆ ಆಗುತ್ತೆ ಅಷ್ಟೇ. ಅದೇನು ಕೆಡೋದಿಲ್ಲ ಹಿಟ್ಟೇನು. ಇವಾಗ ನೋಡಿ, ಒಂದು ದಪ್ಪ ಗಾತ್ರದ ಉಂಡೆ ಮಾಡಿಕೊಂಡು ಅದನ್ನು ರೌಂಡ್ ಶೇಪಾಗಿ ಮಾಡ್ಕೋತಾ ಇದ್ದೀನಿ. ನೋಡಿ, ಎಲ್ಲೂ ಕೂಡ ಕ್ರ್ಯಾಕ್ ಬರೋದಿಲ್ಲ. ನಾವು ರೊಟ್ಟಿ ಮಾಡೋಕ್ಕೂ ಮುಂಚೆ, ಅಂದರೆ ಉಂಡೆ ಮಾಡೋಕ್ಕೂ ಮುಂಚೆ ಚೆನ್ನಾಗಿ ಒಂದು ರೌಂಡ್ ಆ ಉಂಡೆನೂ ಕೂಡ ನಾದ್ಕೊಂಡು ಲಟ್ಟಿಸ್ಕೊಳ್ಳೋಣ. ಸೊ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಉಂಡೆ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಬೇಗ ಆಗುತ್ತೆ ಈ ರೀತಿ ಒಂದೇ ಸಲ ಮಾಡಿ ಇಟ್ಕೊಳ್ಳೋದ್ರಿಂದ. ಉಂಡೆ ಮಾಡಿಬಿಟ್ಟು ಇದನ್ನು ಲಿಡ್ ಕ್ಲೋಸ್ ಮಾಡಿ ಎತ್ತಿಟ್ಬಿಡ್ಬೇಕು. ನೋಡಿ, ಇವಾಗ ಉಂಡೆಗಳೆಲ್ಲ ರೆಡಿ ಆಗಿದೆ. ನಮ್ಗೆ ಯಾವಾಗ ಬೇಕು ಆವಾಗ ಉಂಡೆ ತಕ್ಕೊಂಡು ಲಟ್ಟಿಸ್ಕೊಳ್ಬೋದು. ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡು ಅದರಲ್ಲಿ ಚೆನ್ನಾಗಿ ಡಿಪ್ ಮಾಡ್ತಾ ಇದ್ದೀನಿ. ನೋಡಿ, ನೀವು ಅದು ಒತ್ತಬೇಕಾದ್ರೆ ಸರಾಗವಾಗಿ ಬರಬೇಕು ಅಂದರೆ ನೀವು ಎಷ್ಟು ಬೇಕಾದರೂ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೋದು ಸ್ನೇಹಿತರೆ. ನೋಡಿ, ಅದನ್ನು ಡಿಪ್ ಮಾಡಿದ ಮೇಲೆ ಮತ್ತೆ ಲಟ್ಟಿಸ್ಬೇಕಾದ್ರೂ ಕೂಡ ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಕೈನಲ್ಲಿ ಸ್ವಲ್ಪ ಈ ಥರ ಹಿಂಗೆ ಪ್ರೆಸ್ ಮಾಡಿಕೊಂಡು ಅದ್ರ ಮೇಲೆ ಇನ್ನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಇವಾಗ ನಿಮ್ಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ತಾ ಹೋಗ್ಬೋದು. ಅದೇ ರೀತಿಯಾಗಿ ನಿಮಗೆ ಎಷ್ಟು ಹಿಡಿಯುತ್ತೆ ಅದು ಮತ್ತೆ ಹಿಡಿತಾ ಇದೆ ಅಂದರೂ ಕೂಡ ನೀವು ಹಾಕ್ಕೊಳ್ಬೋದು ಸ್ನೇಹಿತರೆ. ಇದನ್ನು
ನೋಡಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ಈ ಥರ ಹಿಂಗೆ ತೆಳುವಾಗಿ ಲಟ್ಟಿಸ್ಕೊಬೇಕು. ನೋಡಿ ತೆಳುವಾಗಿ ಬಂದಿದೆ. ನನಗೆ ಅಷ್ಟು ರೌಂಡ್ ಶೇಪ್ ಬರ್ತಾ ಇಲ್ಲ, ರೌಂಡಾಗಿರಬೇಕು, ಎಲ್ಲ ಒಂದೇ ಥರ ಇರಬೇಕು ಅನ್ನೋ ಹಾಗಿದೆ. ನೋಡಿ ಹಿಂಗೆ ಒಂದು ತಟ್ಟೆ ಆಗ್ಬೋದು ಅಥವಾ ಯಾವುದಾದ್ರೂ ಬಾಕ್ಸಿಂದು ಕ್ಯಾಪ್ ಆಗ್ಬೋದು, ಇದನ್ನು ತೊಗೊಂಡು ಈ ಥರ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು, ನಮಗೆ ರೌಂಡ್ ಶೇಪಲ್ಲಿ ಇರೋ ಅಂಥ ಪರ್ಫೆಕ್ಟಾಗಿರೋ ಅಂಥ ರೊಟ್ಟಿ ಬಂದ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಸಿಯಾಗಿ ಮಾಡ್ಕೊಳ್ಬೋದು. ಹಾಗೆ ಅದೇ ರೀತಿಯಾಗಿ ತುಂಬ ತೆಳುವಾಗಿಯೂ ಕೂಡ ಬಂದಿದೆ ಸ್ನೇಹಿತರೆ. ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಅಂತ, ತುಂಬ ಚೆನ್ನಾಗಿ ಬಂದಿತ್ತು. ನಾನಿಲ್ಲಿ ತವನ ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿಯಾಗಿರೋವಂಥ ತವಕ್ಕೆ ನೋಡಿ ರೊಟ್ಟಿ ಅಕ್ಕಿ ಹಿಟ್ಟು ನಾವು ಜಾಸ್ತಿ ಹಾಕ್ಕೊಂಡು ಲಟ್ಸಿರ್ತೀವಲ್ವ, ಅದು ಮೇಲ್ಭಾಗ ಬರಬೇಕು. ಇದಕ್ಕೆ ನಾವು ಒಂದು ಒದ್ದೆ ಬಟ್ಟೆ ತೊಗೊಂಡು, ಒಂದು ಕಾಟನ್ ಬಟ್ಟೆ ಅಥವಾ ಕರ್ಚೀಫು, ಅದ್ರ ಮೇಲೆ ಜಸ್ಟ್ ಈ ಥರ ಹಿಂಗೆ ಟ್ಯಾಪ್ ಮಾಡ್ತಾ ಬರಬೇಕು. ಒದ್ದೆ ಬಟ್ಟೆ ಆಗಿರಬೇಕು, ಅದರಲ್ಲಿ ಎಕ್ಸ್ಟ್ರಾ ಇರೋವಂಥ ಹಿಟ್ಟು ಆ ಕರ್ಚೀಫಿಗೆಲ್ಲ ಬಂದುಬಿಡುತ್ತೆ. ಮತ್ತು ಅದೇ ರೀತಿಯಾಗಿ ರೊಟ್ಟಿ ಕೂಡ ಸಾಫ್ಟ್ ಆಗುತ್ತೆ ಸ್ನೇಹಿತರೆ. ನೋಡಿ ಇವಾಗ ಎರಡೂ ಕಡೆಯಲ್ಲೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದು ಲೈಟಾಗಿ ಉಬ್ತಾ ಬರುತ್ತೆ. ನಾವು ಇದನ್ನು ಗ್ರಿಲ್ ಮೇಲೆ ಹಾಕಿದ್ರೆ ಪೂರ್ತಿಯಾಗಿ ಉಬ್ಬುತ್ತೆ ಸ್ನೇಹಿತರೆ. ನೋಡಿ ಎರಡೂ ಕಡೆಯಲ್ಲೂ ಒಂದೆರಡು ಸಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಈ ಥರ ಹಿಂಗೆ ಲೈಟಾಗಿ ಪ್ರೆಸ್ ಮಾಡ್ತಾ ಇದ್ದರೆ ಚೆನ್ನಾಗಿ ಉಬ್ಬುತ್ತೆ ಅದು. ಇವಾಗ ನೋಡಿ ಗ್ರಿಲ್ ಮೇಲೆ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಹಿಂಗೆ ಗ್ರಿಲ್ಲಿಂಗ್ ಮಾಡೋದ್ರಿಂದ, ತುಂಬ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ ಸ್ನೇಹಿತರೆ. ಆದಷ್ಟು ಒಲೆಯಲ್ಲಿ ಮಾಡೋ ಅಂಥವ್ರು ಒಲೆಯಲ್ಲಿ ಕೆಂಡದ ಮೇಲೆ ಈ ಥರ ಹಿಂಗೆ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಅದು ಇನ್ನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ ಪೂರಿ ಥರ ಉಬ್ಬುತ್ತೆ ಸ್ನೇಹಿತರೆ ರೊಟ್ಟಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು. ನೋಡಿ ತುಂಬ ಚೆನ್ನಾಗಿರೋ ಅಂಥ ಟೇಸ್ಟಿಯಾಗಿರೋ ಅಂಥ ಸಾಫ್ಟಾಗಿರೋ ಅಂಥ ಪೂರಿ ಥರ ಉಬ್ಬೋ ಅಂಥ ಅಕ್ಕಿ ರೊಟ್ಟಿ ರೆಡಿ ಆಯಿತು ಸ್ನೇಹಿತರೆ. ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಹಿಂಗೆ ಉಬ್ಬೋದ್ರಿಂದನೇ ಸಾಫ್ಟಾಗಿ ಬರೋದು ರೊಟ್ಟಿ. ಎರಡು ಕಡೆನೂ ಗ್ರಿಲ್ ಮಾಡ್ಕೊಳ್ಳಿ. ಇದು ಉಬ್ಬಿಲ್ಲ ಅಂತಂದರೆ ಏನೂ ತೊಂದರೆ ಪಡೋದು ಬೇಡ, ಉಬ್ಬಿಲ್ಲ ಅಂದರೂ ಕೂಡ ಸಾಫ್ಟಾಗಿ ಇರುತ್ತೆ. ಆ ಗ್ರಿಲ್ ಮಾಡ್ತೀವಲ್ವ ಅದೇ ಒಂದು ಎಕ್ಸ್ಟ್ರಾ ಟೇಸ್ಟು ಸ್ನೇಹಿತರೆ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ರೊಟ್ಟಿ ಎಲ್ಲ ರೆಡಿ ಆಗಿದೆ. ಇದೇ ರೀತಿ ಪ್ರತಿಯೊಂದನ್ನು ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಇದೆ ಅಂದರೆ, ನೋಡ್ತಾ ಇರ್ಬೋದು ಅದು ಯಾವ ರೀತಿಯಾಗಿ ಬಳುಕ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಬಂದಿತ್ತು. ಇದಕ್ಕೆ ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಡ್ತಾರೆ. ನುಗ್ಗೆಕಾಯಿ ಫ್ರೈ ಅಂತ ಮಾಡ್ತೀನಿ, ಡ್ರೈ ಥರನೂ ಇರುತ್ತೆ, ಅದನ್ನು ಬೇಕಂದರೆ ಗ್ರೇವಿ ಥರನೂ ಮಾಡ್ಕೊಳ್ಬೋದು. ಆದಷ್ಟು ಡ್ರೈ ಆಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಲಿಂಕ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಮಿಸ್ ಮಾಡದೆ ನುಗ್ಗೆಕಾಯಿ ಫ್ರೈ ಕೂಡ ನೀವು ಟ್ರೈ ಮಾಡ್ಬೋದು. ಇದಕ್ಕೆ ಗ್ರೇವಿ ಚಟ್ನಿ ಯಾವ್ದು ಬೇಕಾದರೂ ರೊಟ್ಟಿಗೆ ಕಾಂಬಿನೇಷನ್ ಮಾಡ್ಕೊಳ್ಬೋದು. ಸೊ ತುಂಬ ರುಚಿಯಾಗಿರುವಂಥ ಎರಡೂ ರೆಸಿಪಿಗಳು ತುಂಬ ಚೆನ್ನಾಗಿತ್ತು. ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ. ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.